ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗೋಣ. ಸ್ವಲ್ಪ ಹೊತ್ತು ನಿಧಾನಕ್ಕಾಗಿ ಕೀರ್ತನೆಗಳ 119 ಅದರ 5ನೇ ವಾಕ್ಯ. ನಿನ್ನ ನಿಬಂಧನೆಗಳನ್ನು ಕೈಗೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾದರೆ ಒಳ್ಳೆಯದು. ಸೊ ದೇವರ ನಿಬಂಧನೆಗಳನ್ನ ಕೈಗೊಳ್ಳುವುದರಲ್ಲಿ ನಾವು ಸ್ಥಿರ ಮನಸ್ಸುಳ್ಳವರಾಗಿದ್ದರೆ ನಮಗೆ ಒಳ್ಳೇದಾಗುತ್ತೆ. ನಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯದನ್ನ ದೇವರು ಮಾಡ್ತಾರೆ, ನಮ್ಮ ಬಾಳಲ್ಲಿ ಯಾವಾಗ, ನಮ್ಮ ಕುಟುಂಬದಲ್ಲಿ ಯಾವಾಗ, ನಮ್ಮ ಭವಿಷ್ಯದಲ್ಲಿ ಯಾವಾಗ ದೇವರು ಒಳ್ಳೆಯದನ್ನ ಮಾಡ್ತಾರೆ ಅಂದರೆ ದೇವರ ನಿಬಂಧನೆಗಳನ್ನ, ದೇವರ ಆಜ್ಞೆಗಳನ್ನ, ದೇವರ ಮಾತುಗಳನ್ನ ನಾವು ಕೈಕೊಂಡು ನಡೆಯುವಾಗ. ದೇವರ ಮಾತು ಏನು? ಪರಿಶುದ್ಧವಾಗಿ ಜೀವಿಸುವಂಥದ್ದು. ದೇವರ ಮಾತೇನು? ನೀತಿವಂತರಾಗಿ ಜೀವನ ಮಾಡೋದು. ದೇವರ ಮಾತೇನು? ಸತ್ಯವಂತರಾಗಿ ಜೀವನ ಮಾಡೋದು. ದೇವರ ಮಾತೇನು? ನಂಬಿಕೆಯಿಂದ ಜೀವನ ಮಾಡೋದು. ದೇವರ ಮಾತೇನು? ದೇವರನ್ನ ಮೆಚ್ಚಿಸುವಂಥ ಒಂದು ಜೀವನವನ್ನು ಜೀವಿಸುವ, ತನ್ನ ಚಿತ್ತ, ತನ್ನ ಉದ್ದೇಶ, ತನ್ನ ಆಸೆಯನ್ನು ಈಡೇರಿಸುವಂಥದ್ದು ದೇವರ ನೇಮವಾಗಿದೆ. ಇವತ್ತು ನಾವುಗಳು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಅನುಭವಿಸಬೇಕಾ, ಒಳ್ಳೆಯದನ್ನು ಕಾಣಬೇಕಾ? ನಮ್ಮ ಕುಟುಂಬದಲ್ಲಾಗ್ಬೋದು, ನಮ್ಮ ಜೀವನದಲ್ಲಾಗ್ಬೋದು, ನಮ್ಮ ಭವಿಷ್ಯದಲ್ಲಾಗ್ಬೋದು, ಅಥವಾ ನಮ್ಮ ಕೆಲಸಗಳಲ್ಲಾಗ್ಬೋದು, ಪ್ರತಿ ಹೆಜ್ಜೆಗಳಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ನಮ್ಮ ಬಾಳಲ್ಲಿ ಆಗಬೇಕು ಅನ್ನೋ ಬಯಸುವುದಾದರೆ ಬಹಳ ಪ್ರಾಮುಖ್ಯವಾಗಿ ದೇವರ ನಿಬಂಧನೆಗಳನ್ನು, ದೇವರ ನಿಯಮಗಳನ್ನು, ದೇವರ ಆಜ್ಞೆಗಳನ್ನು ನಾವುಗಳು ಕೈಗೊಂಡು ನಡೆಯುವುದಾದರೆ ಡೆಫಿನೆಟ್ಲಿ ಆಗಿ ದೇವರು ನನಗೂ, ನಮ್ಮ ಜೀವನಗಳಿಗೂ, ನಮಗೂ, ನಮ್ಮ ಬಾಳಿಗೂ ದೇವರೇನು ಮಾಡ್ತಾನೆ? ಒಳ್ಳೆಯದನ್ನು ಮಾಡ್ತಾನೆ. ಯಾಕೆ ದೇವರು ಒಳ್ಳೆಯದನ್ನು ಮಾಡ್ತಾನೆ ಅಂದರೆ ಯೇಸು ಸ್ವಾಮಿ ಒಳ್ಳೆ ದೇವರಾಗಿದ್ದಾನೆ. ಆತನು ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾನೆ. ಆತನು ನನಗೂ ನಮಗೂ ಒಳ್ಳೆಯದನ್ನೇ ಮಾಡಿದ್ದಾನೆ, ಮಾಡುತ್ತಾ ಇದ್ದಾನೆ. ಆತನು ತನ್ನ ಜೀವನವನ್ನು ನನಗಾಗಿ, ನಿಮಗಾಗಿ ಆ ಕಲ್ವಾರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಆತನು ನನಗೋಸ್ಕರ, ನಮಗೆಲ್ಲರಿಗೋಸ್ಕರ ಕೊಟ್ಟಿದ್ದಾನೆ. ಆ ಯೇಸು ಸ್ವಾಮಿನೇ ನಂಬುದಾದರೆ ನಿನಗೆ ಒಳ್ಳೆಯದಾಗ್ತದೆ, ನಿನ್ನ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ, ನಿನ್ನ ಬಾಳಿಗೆ ಒಳ್ಳೆಯದಾಗ್ತದೆ. ಇವತ್ತು ಆತನ ನಂಬುತ್ತೀಯಾ? ಆತ ನಿನಗೆ ಒಳ್ಳೆಯದನ್ನು ಮಾಡೋದಕ್ಕಾಗಿದೆ. ಒಂದು ವೇಳೆ ಮನುಷ್ಯರೆಲ್ಲರೂ ನಿನಗೆ ಕೆಟ್ಟದ್ದು ಮಾಡಿರ್ಬೋದು, ಅಥವಾ ಲೋಕದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ನಿನಗೆ ಕೆಟ್ಟದ್ದು ಮಾಡಿರ್ಬೋದು, ಆದರೆ ಯೇಸು ಸ್ವಾಮಿ ಮಾತ್ರ ನಿನಗೆ ಒಳ್ಳೆಯದನ್ನು ಮಾಡೋದಕ್ಕಾಗಿ ಶಕ್ತನ. ನಿನ್ನ ಆರೋಗ್ಯದಲ್ಲಿ ಒಳ್ಳೆಯದನ್ನು ಆಗುತ್ತದೆ, ನಿನ್ನ 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 ಕೆಲಸಗಳಲ್ಲಿ ಒಳ್ಳೆಯದಾಗ್ತದೆ, ನಿನ್ನ ಕೈ ಹಾಕುವ ಎಲ್ಲ ಪ್ರಯತ್ನಗಳಲ್ಲಿ ದೇವರು ಒಳ್ಳೆಯದನ್ನು ಮಾಡೋದಕ್ಕಾಗಿ ದೇವರು ನಿನ್ನ ಪ್ರಯಾಣಗಳಲ್ಲಿ, ನಿನ್ನ ಜೀವನದ ಪ್ರತಿ ವಿಷಯಗಳಲ್ಲಿ ಯೇಸು ಸ್ವಾಮಿ ಒಳ್ಳೆಯದನ್ನು ಮಾಡೋದಕ್ಕಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.